ನಾವೊಂದು ಟಿವಿ ಚಾನೆಲ್ ಅಲ್ಲ ಸರ್, ನಾನು ಇವಾಗ ಬಂದಿದ್ದೀವಿ. ನಾವು ಈ ಶೋ ಮಾಡಿದ್ರೆ ಭಾರತದ ಪ್ರಧಾನಿಗೆ, ಭಾರತದ ಹೋಮ್ ಮಿನಿಸ್ಟರ್ಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಟಿವಿನೇ ಕ್ಲೋಸ್ ಮಾಡ್ತೀವಿ ಅಂತ ಹೇಳುವಂಥ ಕೆಪಾಸಿಟಿ ಇರುವ ದೇವೇಗೌಡರ ಫ್ಯಾಮಿಲಿ. ಇವರು ಯಾರು? ಅಮಾಯಕರು. ಹೊಟ್ಟೆಗೆ ಹಿಟ್ಟು ಬೇಕು, ತನ್ನ ಮಕ್ಕಳಿಗೆ ಏನಾದರೂ ಆಗಬೇಕು ಅಂದು ಅವರ ಮನೆಗೆ ಕೆಲಸಕ್ಕೆ ಹೋದ ತಾಯಿ. ನಾನು ಹೇಳ್ತಿದ್ರಮ್ಮ, ನೀವು ಹೇಳಿ. ಏನೋ ಹೇಳ್ತಾ ಇದ್ರಿ. ಅವರು ಅಂದರೆ ಸರ್, ನಾನು ಹೇಳೋದು ಉದಾಹರಣೆ, ಇವಾಗ ನಾವು ಧೈರ್ಯ ಮಾಡ್ಕೊಂಡು ನಾವು ಬಂದಿದ್ದೀವಿ ಸರ್. ಈಗ ನಾವು ಧೈರ್ಯ ಮಾಡ್ಕೊಂಡು ಬಂದು ಇರೋದಕ್ಕೂ ಅವರು ಈಗ ನಮಗೆ ಏನು ಮಾಡ್ತಾರಂತ ನನಗೆ ಗೊತ್ತಿಲ್ಲ. ನಾನು ಪ್ರಾಣ ಹೋದ್ರೂ ಸಿಕ್ಕಿಲ್ಲ, ಇನ್ನು ಅಷ್ಟು ಇವ್ರಿಗೆ ಅನ್ಯಾಯ ಆಗೋದಲ್ಲ ಅನ್ನೋ ಅರ್ಥಕ್ಕೆ ನಾನು ಮುಂದೆ ನುಗ್ಗಿದ್ದೀನಿ. ಬೇರೆ ಜನಕ್ಕಾದ್ರೂ ನ್ಯಾಯ ಕೊಡಿಸ್ಬೇಕು, ಬೇರೆಯವ್ರಿಗಾರೆ ನ್ಯಾಯ ಕೊಡಿಸ್ಲೇಬೇಕು. ನೀವು ಬೇರೆ ನಿಮಗೂ ಸೇರಿ ನ್ಯಾಯ ಕೊಡಿಸಿ. ತುಂಬಾ ಕಷ್ಟದಿಂದನೇ ನಾನು 4 ವರ್ಷದಿಂದ ಇವತ್ತು ಸರಿ ಆಗುತ್ತೆ, ನಾಳೆ ಸರಿ ಆಗುತ್ತೆ ಎಲ್ಲ ಎದುರಿಸಿದ್ರು. ನೀನು ಅವ್ರನ್ನೆಲ್ಲ ಎದುರಾಕೊಂಡ್ರೆ ನಿನ್ನ ಸಾಯ್ಸಾಕ್ಬಿಡ್ತಾರೆ, ನಿನ್ನ ಫ್ಯಾಮಿಲಿ ಹಂಗೆ ಮಾಡಿಬಿಡ್ತಾರೆ, ನಿನ್ನ ಬೀದಿಗೆ ಎಳ್ದಾಕ್ಬಿಡ್ತಾರೆ, ಬಾಡಿಗೆ ಮನೇಲಿ ಇರಿಸ್ಕೊಡಲ್ಲ, ನಾನಾ ಥರ ಎಲ್ಲ ಹೇಳಿದ್ರು ಸರ್. ಇವಾಗಲೂ ಹೇಳೋರು ನನಗೆ, ಜಸ್ಟ್ ಈಗಲೂ 4 ದಿನದಲ್ಲೂ ಹೇಳಿದ್ದಾರೆ ನನಗೆ, ಮಾಡಾಕ್ಬಿಡ್ತಾರೆ ನೀನು ಅವ್ರನ್ನ ಎದುರಾಕಬೇಡ ನೀನು ಅಂತ. ಏಕೆಂದರೆ ನನ್ನ ಜೊತೆಯಲ್ಲಿ ಇರೋರಿಗೆ ಹಂಗೆ ಅನ್ಯಾಯ ಆಗಿರೋನಾಗ ಅವಳಂತೇಳಿ 108 ಜನ ಇದ್ದಾರೆ. ಅಷ್ಟು ಜನಕ್ಕೆಲ್ಲ ಅನ್ಯಾಯ ಆಗಿರೋನಾಗ ನನ್ನನ್ನು ಏನು ಮಾಡ್ತಾರೋ ಮಾಡೇ ಬಿಡಲಿ, ನಾನು ಏನೂ ಇಲ್ಲ. ನನ್ನನ್ನು ಮಾಡ್ತಾರೋ ನನ್ನಿಂದಲೇ ಸಾವು ಅವ್ರಿಗೆ ಬೇಕು ಅನ್ನೋದಾದ್ರೆ ಮಾಡಲಿ, ಅದೇನೂ ಇಲ್ಲ. ಏನಂದರೆ ಅವ್ರಿಗೆ ನ್ಯಾಯ ಕೊಡಿಸ್ಕೊಡಿ. ಅವ್ರಿಗೆ ಅನ್ಯಾಯ ಆಗೈತೆ, ಅವ್ನಿಗೆ ಏನು ಕೊಡ್ತೀರಾ, ಅವ್ನಿಗೇನು ಶಿಕ್ಷೆ ಕೊಡ್ತೀರಾ ಕೊಡಬೇಕು ನೀವು. ಈಗ ಸಾಮಾನ್ಯವಾಗಿ ಈಗ ಒಂದು ವಿಡಿಯೋ ಪೆನ್ ಡ್ರೈವ್ ಓಡಾಡ್ತಿದೆ, ಹಾಸನ ತುಂಬ ಈ ಪೆನ್ ಡ್ರೈವ್ ಸರ್ಕ್ಯುಲೇಟ್ ಆಗ್ತಿದೆ. ನಮಗೂ ಹೀಗೆ ಮಾಡಿದ್ದ ಈತ, ನಮ್ಮ ಹತ್ರನೂ ಇದೇ ಥರ ನಡ್ಕೊಂಡಿದ್ದ ಅನ್ಬೇಕಾದ್ರೆ ಒಂದು ಭಯ ಇರುತ್ತಲ್ವ ತಾಯಿ ಮನಸ್ಸಲ್ಲಿ, ಅಯ್ಯೋ ಪೆನ್ ಡ್ರೈವ್ ನಾವಿದ್ದೀವೇನೋ, ಏನಾಗುತ್ತೇನೋ. ಈಗ ಅದೇ ರೀತಿ ಆಗಿರೋದು. ನನ್ನ ಯಜಮಾನ್ರು ಅದನ್ನೇ ಕೇಳಿದ್ರು, ನೀನು ಏನಾರ ಹಂಗಾಗಿದೀಯಾ? ನಾನಂತೂ ಜೀವ ಮಾಡಿಕೊಂಡಿರಲ್ಲ. ನಾನು ನಮ್ಮ ಅಮ್ಮನ್ ಕೇಳಿದೆ, ನೀನು ಅವ್ರ ಮನೇಲಿ ಇದ್ದಲ್ಲ, ಏನಾದ್ರೂ ಆಗೈತೆ ಅಂತ ಮೊನ್ನೆ ಕೇಳಿದೆ. ಈ ವಿಡಿಯೋ ನೋಡ್ಬಿಟ್ಟು ಮೊನ್ನೆ ನಮ್ಮ ಅಮ್ಮನ್ ಕೇಳಿದ ಪ್ರಶ್ನೆ ಇದು. ಇಲ್ಲಿವರೆಗೂ ಕೇಳಿದ್ರು ಸರ್ ನನ್ನ, ಅಮ್ಮ ನೀನು ಏನಾರ ಹಂಗ್ ಮಾಡ್ಕೊಂಡಿದೀಯಾ? ನನ್ನ ಗಂಡನು ಕೇಳಿದ್ರು ಸರ್ ನನ್ನ, ನಿನ್ನೇನಾರ ಹಂಗ್ ಮಾಡ್ಕೊಂಡಿದಾರ? ಈ ಹುಡುಗಿನೇ ಬಿಟ್ಟಿಲ್ಲ, ಅವ್ರ ಮನೆ ಕೆಲಸ ಮಾಡ್ಕೊಂಡಿರೋಣ, ನೀನು ಅವ್ರ ಮನೆ ಕೆಲಸ ಮಾಡ್ಕೊಂಡಿದೀಯಾ? ನನ್ನ ಮರ್ಯಾದೆ ಕಳಿಬೇಡ, ನಾನಂತೂ ಪ್ರಾಣ ಮಾಡಿಕೊಂಡಿರಲ್ಲ ಕಣೆ. ನಾನು ಎಲ್ಲ ಏನಾರ ತಗೊಂಡು ಸತ್ತೋಗ್ಬಿಡೋಣ ನಡೀರಿ ಅಂದರು ಸರ್ ನಮ್ಮನೆ. ವಿಡಿಯೋ ಕಾಲ್ ಮಾಡೋ ಸಂದರ್ಭದಲ್ಲಿ ಈಗ ನಾನು ಒಂದು ವಿಡಿಯೋ ಕಾಲ್ನ ಸ್ಕ್ರೀನ್ಶಾಟ್ ನೋಡಿದಾಗ ಸರ್, ಒಂದು ಗೀಸರ್ ಇದೆ ಮೇಲೆ, ಅಂದರೆ ಒಂದು ಟಾಯ್ಲೆಟ್ ಸರ್. ಅದು ಅವ್ರು ಮಾಡ್ತಿದ್ದು ರೂಮಲ್ಲಿ ಇಲ್ಲ ಸ್ಥಾನದ ಮನೆಯಲ್ಲೇ ಮಾಡ್ತಿದ್ದು ವಿಡಿಯೋ ಕಾಲ್. ಈಗ ವಿಡಿಯೋಗಳು ಬಂತು, ಹೊರಗಡೆ ಬಂತು ಅಂತ ಗೊತ್ತಾದಾಗ ನಿಮ್ಮ ಬೇರೆ ಆಪ್ಷನ್ಗಳು ಏನೂ ಕಾಣಿಸಿಲ್ಲ. ಈಗ ನಾವು ಮೀಡಿಯಾ ಇದೆ, ಟಿ ವಿ ಇದೆ, ಪೊಲೀಸರು ಬಿಡಿ, ಅಲ್ಲಿ ನೀವು ಹೋಲ್ಡಲ್ಲಿದೆ ಕಂಪ್ಲೇಂಟ್. ನಮ್ಮ ಜೊತೆ ಬಂದರೆ ಅಥವಾ ಮೀಡಿಯಾದವ್ರ ಜೊತೆ ಹೋದರೆ ಅವ್ರೇನೋ ನಮ್ಗೆ ನ್ಯಾಯ ಕೊಡಿಸ್ತಾರೆ ಅಂತ ಯಾರು ನಿಮ್ಗೆ ಹೇಳಿಲ್ವ? ಅಥವಾ ನಿಮ್ಗೆ ಆ ಕಾನ್ಸೆಪ್ಟು ಅದು ಯಾರು ತುಂಬಿಸೇ ಇಲ್ವ ತಲೆಗೆ? ಸರ್ ನಮ್ಮನ್ನು ಕೇಳಿದ್ರು, ನಮ್ಮ ರಿಲೇಷನ್ನೇ ಕೇಳಿದ್ರು, ಬಾ ನೀನು ತಲೆ ಕೆಡ್ಸ್ಕೊಬಿಡಿ, ಇಷ್ಟೆಲ್ಲ ಅನ್ಯಾಯ ಆಗೋದು ನಿನಗೆ, ಹಿಂಗೆಲ್ಲ ಕರ್ಕೊಂಡು ನಿನ್ನ ಮೋಸ ಮಾಡೋರೆ, ನಾನಿದ್ದೀನಿ, ನಿನ್ಗೆ ಬೆಂಬಲ ಕೊಡ್ತೀನಿ, ನೀನು ಬಾ ಮುಂದೆ ನುಗ್ಗು, ನಾನು ಕರೆಸ್ತೀನಿ ಹಾಸನಿಂದ ಅಂತ ಅಂದರು ಸರ್. ನಾನಂದೆ ಬೇಡ, ದೊಡ್ಡವ್ರನ್ನ ನಾವು ಎದುರಾಕೊಂಡ್ರೆ ಅಷ್ಟೊತ್ತು ಕಾಲ ನನಗೆ ತುಂಬಿಟ್ಬಿಟ್ಟಿದ್ರು ಸರ್. ಬೇಡ, ಅವ್ರನ್ನ ಎದುರಾಕೊಳಕ್ಕೆ ಹೋಗ್ಬೇಡ, ಅವ್ರನ್ನ ನಿನ್ನ ಜೀವಂತ ಹೋಗ್ಬಿಡ ಕೊಡೋಕ್ಕಿಲ್ಲ, ಭಿಕ್ಷೆ ಬೇಡಂಗೆ ಮಾಡ್ತಾರೆ ನಿನಗೆ. ಆಲ್ರೆಡಿ ಸರ್ ನಮಗೆ ನಾವು ಎಲ್ಲಿ ಕೆಲಸ ಮಾಡೋಕೆ ಹೋಗ್ತೀನಿ ಅಂದರು ಅವರೆಲ್ಲ ನಮ್ಮನ್ನ ತೆಗ್ಸಾಕವ್ರೆ ಸರ್. ನಾವು ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟೈತೆ ನಮಗೆ ಯಾರ ಕಡೆಯಿಂದ ಹೆಲ್ಪ್ ಇಲ್ಲ ಸರ್. ಇಲ್ಲ ಗಂಡನ ಕಡೆಯಲ್ಲಿಲ್ಲ, ಅಪ್ಪನ ಮನೇಲಿಲ್ಲ, ಯಾರೂ ಇಲ್ಲ ಸರ್ ನಮಗೆ. ಇವತ್ತು ನಾವು ನನ್ನ ಉಳಿಸ್ಕೊಳಕ್ಕೆ ನನ್ನ ಮಗಳು ಬೇಕಾದಂಗೆ ಮಾಡಿ ಇದು ಮಾಡಿದ್ಕೆ ಇವತ್ತು ಅವರೆಲ್ಲ ನನಗೆ ಮೆಟ್ರಿಗೆ ಹಾಕೊಂಡಿದ್ದಾರೆ. ನನಗೆ ನೀನು ಏನಾರ ಮಾಡ್ಕೊ, ನಂಗೆ ಸಾಲ ತೀರಿಸು ಅನ್ನೋ ರೀತಿಗೆಲ್ಲ ಬಂದ್ಬಿಟ್ಟಿದ್ದಾರೆ ಸರ್ ಅವರು. ನಮ್ಮ ಅಪ್ಪನ ಮನೇಲಿ ಕಷ್ಟ ಹೇಳ್ಕೊಳಕ್ಕಾಯ್ತಿಲ್ಲ, ಎಲ್ಲರನ್ನೂ ದೂರ ಮಾಡಿಸ್ಬಿಟ್ಟಿದ್ದಾರೆ ಸರ್ ನಮ್ಮನ್ನ. ನೀವೇನಾರ ಅವ್ರ ಕುಟೆ ಒಂದು ಕಾಲ್ ಮಾಡಿ ಮಾತಾಡಿದ್ರೆ ನಿಮ್ಗೆ ಏನೇನು ಮಾಡ್ಬೇಕು ಅದೆಲ್ಲ ಮಾಡಾಕ್ಬಿಡ್ತೀನಿ ಅಂದವ್ರೆ ಸರ್. ಅಂದರೆ ನಿಮಗೆ ಬೆದರಿಕೆಗಳು. ಆಮೇಲೆ ಅಷ್ಟು ಜನ ಇದ್ರು ಅವಳು ಇಷ್ಟು ಲಕ್ಷ ಕಳ್ತನ ಮಾಡೋಳೆ ಅಂತ ಒರೆಸಿದ್ರು ಸರ್. ಅಷ್ಟು ಜನದೊಳಗಡೆ ನಾವು ಆ ಥರ ಎಲ್ಲ ಕಳ್ತನ ಮಾಡಿದ್ರೆ ನಾವು ಯಾಕೆ ಸರ್ ಹಿಂಗೆಲ್ಲ ಜೀವನ ಮಾಡಬೇಕಾಗಿತ್ತು?
ಕಂಡವ್ರ ಮನೆ ಪಾತ್ರೆ ಬೆಳಿಕೊಂಡೆಲ್ಲ ಜೀವನ ಮಾಡ್ತಾ ಇದ್ದೀವಿ ಸರ್ ನಾವು. ಅಲ್ಲೂ ಅಷ್ಟೊಂದು ಚಾಡಿ ಹೇಳಿದ್ದಾರೆ, ನೀವು ಯಾಕೆ ಇರ್ಸ್ಕೊಂಡಿದ್ದೀರಿ, ನಿಮ್ಮ ಮನೆ ನಿಮ್ಮನ್ನೆಲ್ಲರೂ ಇದು ಮಾಡಕ್ಕೆ ಕೊಡ್ತೀನಿ. ಅವ್ರಿಗೂ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಸರ್, ಕೆಲಸ ಮಾಡೋ ಮನೆಗೆ ಹೋಗಿರೋರ ಮನೆಯಲ್ಲೂ ಬ್ಲ್ಯಾಕ್ ಮೇಲ್ ಮಾಡವ್ರೆ. ಪ್ರಜ್ವಲ್ ರೇವಣ್ಣ ಏನು ಈಗ ದೌರ್ಜನ್ಯ ಅಂದರೆ ಇವೆಲ್ಲವೂ ಬಂತು ತಾಯಿ. ನೀವು ಅವ್ರ ಮನೆಗೆ ಕೆಲಸಕ್ಕೆ ಹೋದಾಗ ಅವ್ರಿಗೆ ಹೇಳೋದು, ಅವ್ರಿಗೆ ಕೆಲಸ ಕೊಡಬೇಡಿ ಅನ್ನೋದು ಕೂಡ ಒಂದು ದೌರ್ಜನ್ಯನೇ. ಈ ರೀತಿ ಏನೇನು ಮಾಡಿದ್ದಾನೆ ಆ ವ್ಯಕ್ತಿ, ಏನೇನು ಯಾವ್ಯಾವ ರೀತಿಯಲ್ಲಿ ನಿಮ್ಮ ಜೀವನ ನೀವು ಈಗ ಇದು ಮಾನಸಿಕವಾಗಿರ್ಬೋದು, ದೈಹಿಕವಾಗಿ ನಿಮ್ಮ ಮೈ ಮುಟ್ಟೋದಾಗಿರ್ಬೋದು, ನಿಮಗೆ ಕೆಲಸ ತಪ್ಪಿಸೋದಾಗ್ಬೋದು, ನೀವು ರಸ್ತೆ ಮೇಲೆ ಓಡಾಡದೇ ಇರೋಂಗಾಗ್ಬೋದು, ಬೇರೆ ಬೇರೆ ರೀತಿಯ ದೌರ್ಜನ್ಯಗಳು ಅಂತ ನಾವು ಕರಿತೀವಿ. ಏನೇನು ಮಾಡಿದ್ದಾನೆ? ಯಾಕಂದ್ರೆ ಕರ್ನಾಟಕದ ಜನ ನೋಡಿ ಇವತ್ತು ನಮ್ಮ ಟಿ ವಿ ಮುಂದೆ ಕೂತಿದ್ದಾರೆ ಅಂತಂದರೆ ಅವ್ರಿಗೆ ತಿಳಿಬೇಕು, ಅವ್ರಿಗೆ ಅರ್ಥ ಆಗಬೇಕು ಈ ವ್ಯಕ್ತಿಯ ಪಾಪಿ ಮನಸ್ಥಿತಿ ಏನು ಅನ್ನೋದು ಗೊತ್ತಾಗಬೇಕು ತಾಯಿ. ನೀವು ಅದನ್ನು ಸವಿಸ್ತಾರವಾಗಿ ಹೇಳಿದ್ರೆ ಮಾತ್ರ ಜನರಿಗೆ ಅರ್ಥ ಆಗುತ್ತೆ. ನನಗೆ ಅರ್ಥ ಆಗುತ್ತೆ. ನಿಮ್ಗೆ ಅದನ್ನು ನೇರವಾಗಿ ಎಲ್ಲವನ್ನು ಹೇಳಿಬಿಡೋದಕ್ಕೆ ನಿಮ್ಗೆ ಮನಸ್ಸು ಒಪ್ಪೋದಿಲ್ಲ ಅಥವಾ ನಿಮ್ಗೆ ಕಷ್ಟ ಆಗುತ್ತೆ, ನನಗೆ ಅರ್ಥ ಆಗುತ್ತೆ. ಆದರೆ ನೀವು ಹೇಳಿದ್ರಲ್ಲ ನ್ಯಾಯ ಬೇಕು ಅಂದ್ರಲ್ಲ, ಕೆಲವು ಸಲ ಹೇಳ್ತಾರೆ ನಾನೊಂದು ಹೆಣ್ಣು ಮಗಳಾಗಿ ಅದನ್ನೆಲ್ಲ ಹೇಳಲಿಕ್ಕೆ ಆಗಲ್ಲ ಅಂತ ಹೇಳ್ತೀರಿ ನೀವು. ತಂದೆ ಮಗ ನಮ್ಮಲ್ಲಿ ಯಾವ ರೀತಿಯ ವ್ಯವಹಾರ ಮಾಡಿದ್ದಾರೆ ಸರ್, ಆ ಹೆಣ್ಣು ಮಗಳಾಗಿ ನಾನು ಅದನ್ನು ಮಾತಾಡಲಿಕ್ಕೂ ಆಗಲ್ಲ, ನಾನು ಹೇಳ್ಕೊಳ್ಳಿಕ್ಕಾಗಲ್ಲ ಅಂತ ಹೇಳ್ತೀರಿ ನೀವು. ನೀವು ಹೇಳ್ತೀರಿ ಸ್ಟೋರ್ ರೂಮ್ಗೆ ಹೋದರೆ ನನಗೆ ಹಿಂಗೆ ಮಾಡಿದರು, ಅಲ್ಲಿ ಹಿಂಗೆ ಮಾಡಿದರು, ಹಂಗೆ ಮಾಡಿದರು. ನೋಡಿ, ನಾವು ನಿಂತ್ಕೊಂಡಿರೋದು ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಕರ್ನಾಟಕದ ಜನತೆ ಇವತ್ತು ನಿಮ್ಮೊಟ್ಟಿಗಿದ್ದಾರೆ. ದೇವೇಗೌಡರ ಕುಟುಂಬ ಎಂಥ ಬಲಿಷ್ಠರಾಗಿರ್ಬೋದು, ಅವರು ಒಂದು ಫೋನ್ ಮಾಡಿದರೆ ಮೋದಿ ಅಮಿತ್ ಶಾ ಫೋನ್ ಎತ್ಬೋದು. ಬಟ್ ಅದರ ಮಧ್ಯೆ ಒಂದು ಹೆಣ್ಣಿನ ಮಾನ ಪ್ರಾಣ ಇದೆ ಅಲ್ವಾ, ಅದು ಎಲ್ಲ ಪವರ್ಗಿಂತ ದೊಡ್ಡ ಪವರ್. ನಿಮ್ಮೊಟ್ಟಿಗೆ ಇವತ್ತು ಪವರ್ ಟಿ ವಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಮಾತ್ರ ಅಲ್ಲ, ಭಾರತದ ಜನತೆಯೂ ನಾಳೆ ನಿಂತ್ಕೊಳುತ್ತೆ. ನಿಜ. ಯಾವ ರೀತಿಯಾಗಿ ಅಪ್ಪ ಮಗ ಟಾರ್ಚರ್ ಇತ್ತು ನಿಮಗೆ, ಯಾವ ರೀತಿಯಾಗಿ ನಿಮಗೆ ದೌರ್ಜನ್ಯ ಮಾಡ್ತಾಯಿದ್ರು, ಮನಸ್ಸು ಬಿಚ್ಚು ಮಾತಾಡಿ. ಯಾಕಂದರೆ ನಮ್ಗೆ ಗೊತ್ತಿದೆ, ಒಂದು ಹೆಣ್ಣು ಮಕ್ಕಳ ಹತ್ರ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಕೇಳಲೂಬಾರ್ದು, ಅಸಹ್ಯ. ಆ ಸಿಡಿಗಳು ವಿಡಿಯೋಗಳು ನೋಡಿದಾಗ ಗಂಡಸಾದ್ರೆ ನಮಗೇನೆ ಅದನ್ನು ನೋಡ್ಲಿಕ್ಕಾಗಲ್ಲ, ಅಸಹ್ಯ ಅನ್ಸ್ಬಿಡುತ್ತೆ, ಚೀತು ಅಂತ ಅನ್ಸ್ಬಿಡುತ್ತೆ, ಇಂಥ ವಾಕರಿಕೆ ಆಗ್ಬಿಡುತ್ತೆ. ಅಂಥದ್ರಲ್ಲಿ ಅದನ್ನು ನೀವು ಹೇಳ್ಕೊಳ್ಳಿ ಅಂತ ನಾವು ಹೇಳೋದಲ್ಲ. ಈ ಶೋ ಈಸ್ ನಾಟ್ ಫಾರ್ ಎ TRP. ಆದರೂ ಕೂಡ ಅಷ್ಟು ಅಸಹ್ಯ, ಅಷ್ಟು ನೀಚ, ಅದು ಸತ್ಯನಾ ಅಂತ ನಮ್ಗೆ ಅನಿಸ್ತಾ ಇತ್ತು. ಇದು ಸಾಧ್ಯತೆ ಇದೆನಾ? ಒಬ್ಬ ಮಹಾನ್ ವ್ಯಕ್ತಿಯ ಮನೆಯ ಕುಡಿ, ಅವರ ಮಗ ಮೊಮ್ಮಗ ಈ ರೀತಿ ಮಾಡ್ಬೋದಾ? ಮಗನ ಬಗ್ಗೆ ನಮಗೆ ಗೊತ್ತಿಲ್ಲ, ನೀವು ಹೇಳಿದಾಗಲೇ ಗೊತ್ತಾಗ್ತಾ ಇರೋದು. ಸರ್, ಇದು ನಾನು ಮೊನ್ನೆ ಮಾತಾಡ್ತಾ ಇದ್ದೆ ನೂಲಿನಂತೆ ಸೀರೆ ಅಂತ. ನೀವಿವತ್ತು ನೂಲನ್ನು ಎಲೆಯಾಗಿ ಬಿಚ್ಚಿಡ್ತಾ ಇದ್ರಿ. ಯಾವ ರೀತಿ ದೌರ್ಜನ್ಯ ಆಯಿತು ನಿಮಗೆ? ಏನಾಯಿತು? ನೀವು ಯಾಕೆ ಅಲ್ಲಿಂದ ಹೊರಬಡಲಿಕ್ಕೆ ಇಷ್ಟಪಟ್ರಿ? ನೀವು ಹೊರಗಡೆ ಬಂದಾಗ ಏನಾಯಿತು ನಿಮಗೆ? ಅದು ಎಲ್ಲವನ್ನು ಸವಿಸ್ತಾರವಾಗಿ ಕೊಡಿ. ಅದೇ ಸರ್, ನಾನು ಅವರಿಬ್ಬರು ಮಾಡೋದ ಇದು ನನಗೆ ಇಷ್ಟ ಆಗಲಿಲ್ಲ ಸರ್. ನಾನು ಸ್ಟೋರ್ ರೂಮ್ಗೂ ಅವರು ಯಾವಾಗ ನನ್ನ ಜೊತೆಲಿ ಕರ್ಕೊಂಡೋಗೋರು, ಆಮೇಲೆ ಪುಟ್ಬಿಟ್ಟು ಹೋದಾಗ ಅವ್ರ ಮನೆಗೆ ಏನಾರು ಹೋದಾಗ ಹುಡುಗ್ರೇನೋ ಆ ಕಡೆಗೆ ಈ ಕಡೆಗೆ ಹೋದ್ರೆ ಬರೋದೇ ಗೊತ್ತಾಯ್ತಿರ್ಲಿಲ್ಲ ಸರ್ ನನಗೆ. ಆದರೆ ನಾನು ಅದನ್ನ ಹೇಳ್ಕೊತಿರ್ಲಿಲ್ಲ, ಹಿಂಗೆಲ್ಲ ಮಾಡ್ತಾರೆ ಅಂತ ನಾನು ಅವ್ರ ಕೈಲಿ ಹೇಳ್ಕೊಳ್ತಿರ್ಲಿಲ್ಲ. ನಾನು ಅಲ್ಲಿ ಸ್ಟೋರ್ ರೂಮ್ಗೆ ಹೋಗಲಿ, ಅಡುಗೆ ಮನೆಗೆ ಹೋಗಲಿ, ಒಂದು ಏನಾರೇ ಕಲರಲ್ಲಿ ಏನಾರು ವರ್ಷದಲ್ಲಿ ಏನಾರು ಮಾಡಿದಾಗ ಅವ್ರು ಏನಾರು ಇದ್ದರೆ ಬಂದು ಬೆನ್ಸವ್ರದು, ಬಂದು ಬಾಬಾ ಅಂತ ಎಳ್ದಾಡ್ದಾಗ ಸೀರೆ ಪಿನ್ನೆ ಎಷ್ಟೋದಪ್ಪ ಕಿತ್ತೋಗಿದೆ ಸರ್ ನನ್ನ ಹತ್ರ. ಅದನ್ನು ಸುತ್ತ ನಾನು ಹೇಳ್ಕೊಂಡಿಲ್ಲ. ಎಲ್ಲ ಅಂದರು, ದೊಡ್ಡವ್ರ ಮನೆ ಏನವ ನೀನು, ಇಷ್ಟೊಂದು ಚೆನ್ನಾಗಿರ್ತೀಯ, ಅಷ್ಟೊಂದು ಚೆನ್ನಾಗಿದೆ, ಇದ್ಯಾಕೆ ಇಷ್ಟೊಂದು ಸಣ್ಣಾಗಿದೆಯಲ್ಲ ಅಂದರು. ನಾನಂದೆ, ಅಯ್ಯೋ ನಿಮ್ಗೆ ಏನು ಗೊತ್ತು, ದೊಡ್ಡವ್ರ ಮನೆಗೆ ಹೋಯ್ತಿದ್ದಂಗೆ ಇನ್ನೂ ದಪ್ಪ ಆಗ್ಬೇಕಾಯ್ತಾ ನಮ್ಗೆ ಅಂತಂದೆ. ಅದನ್ನು ನಾನು ಏನು ನೋವನ್ನ ನನ್ನ ಗಂಡನ ಕೈಲೇ ಆಗಲಿ, ನನ್ನ ಮಗಳ ಕೈಲೇ ಆಗಲಿ, ನನ್ನ ಫ್ಯಾಮಿಲಿಗೂ ಏನೂ ಹೇಳ್ಕೊಂಡಿಲ್ಲ ಸರ್ ನಾನು. ಅವ್ರು ಕೊಡೋ ಒಳಗಡೆ ನನಗೆ ನೋವು, ನನಗೆ ಅನ್ನ ತಿನ್ನೋದು ಹೇಳ್ತಿನ್ನಂಗೆ ಆಗಿತ್ತು ಸರ್. ನನಗೆ ಆ ಮನೆಯಿಂದ ಎಷ್ಟೊತ್ತು ನಾನು ಕಡ್ದು ಬರೋಣ, ಯಾವ ಮುಖಾಂಡದಿಂದ ನಾನು ಈಚೆಗೆ ಬರೋದು ಅನ್ನೋಂಗೆ ಆಗೋಗಿತ್ತು ಸರ್ ನನಗೆ. ಅಷ್ಟು ಕೆಟ್ಟದು ಅಲ್ಲಿ ಇದು ನಡೀತಿದ್ದು. ಅಲ್ಲಿ ಇಲ್ಲಿ ನೋಡ್ತಾ ಇದ್ರೆ ಅದೆಲ್ಲ ಫುಲ್ ನಿಜನೇ ಸರ್. ಅದು ನಡೀತಾ ಇರೋದೆಲ್ಲ ನಿಜನೇ, ಅದು ಕಣ್ಣಾರೆ ನಾನು ನೋಡಿದ್ದೀನಿ. ಇದಂತೂ ನಾನು ಗ್ಯಾರಂಟಿ ಕೊಡ್ತೀನಿ ಸರ್. ನಾನು ಈಗ ಅಲ್ಲಿ ಹೇಳ್ತೀರಿ ಆಫೀಸರ್ಗಳು ಬರ್ತಾ ಇದ್ರು, ಆಫೀಸರು, ಪೊಲೀಸ್ನವರು ಎಲ್ಲ ಪ್ರತಿಯೊಂದು ಏನು ಕೆಲಸದಲ್ಲಿ ಅವರೇ ಸರ್, ಅವ್ರಿಗೆ ಸೆರಗು ಹಾಸ್ಲೇಬೇಕಾಗಿತ್ತು ಸರ್. ಅದಂತೂ ಕದಿತ, ನಾನು ಹೇಳ್ತೀನಿ. ನೋಡಿದ್ದೀರಾ ನೀವು ಯಾರಾದರೂ ಈಗ ಯೂನಿಫಾರ್ಮಲ್ಲಿ ಬಂದಿರೋ ಪೊಲೀಸ್? ಯೂನಿಫಾರ್ಮಲ್ಲಿ ಬಂದಿರೋದನ್ನು ನೋಡಿದ್ದೀನಿ. ಬಂದಾಗ ಬಂದ್ರ ಕತೆ ಬಿಡಿ, ನಡ್ರ ಕೆಳಗಡಿಕೆ ಕೆಳಕ್ಕೆ ಹೋಗೋಣ ಅಂತ ಅನ್ನೋರು ಸರ್. ಅಲ್ಲಿ
ಯಾರಾದ್ರೂ ಮನೆಗೆ ಬಂದ್ರೆ ಬೇರೆಯವ್ರು ಮನೆಗೆ ಬಂದರೆ ನೀವೊಂದು ಮಾತು ಹೇಳಿದೆ ಅಮ್ಮ. ಫುಲ್ಲು ಯಾರು ಗೇಟ್ ಒಳಗಡೆ ಯಾರೂ ಇರ್ತಿರ್ಲಿಲ್ಲ ಸರ್, ಎಲ್ಲ ಹೊರಗಡೆ ಕೊಟ್ಟರು. ಅವಾಗ ಯಾರು ಒಳಗಡೆ ಇನ್ನು ಮೊದಲನೇ ಗೇಟಿಂದ ಆಚೆಗೆ ಹೋಗೋರು ಸರ್, ಯಾರು ಗೊತ್ತಿರಲಿಲ್ಲ ಒಳಗಡೆ. ನೀವು ಹೇಳಿದ್ರಿ ಟ್ರಾನ್ಸ್ಫರ್ ಆಗಬೇಕಾದ್ರೆ ಕೆಲಸ ಆಗಬೇಕಾದ್ರೆ ಗಂಡನಿಗೆ ಕೆಲಸ ಆಗಬೇಕಾದ್ರೆ ಹೌದು ಸರ್, ಅಲ್ಲಿ 3 ರಿಂದ 7 ದಿನ ಅಲ್ಲಿ ಹೌದು ಸರ್, ಪಲ್ಲಂಗ ಸೇವೆ ಮಾಡಬೇಕು ಅಂತ. ನಿಜ ಸರ್. ಅವ್ರು ಗಂಡಿರ ಕಳ್ಸ್ಕೊಡೋರಲ್ಲ ಸರ್, ಅವ್ರು ಎಂಥ ಗಂಡಿರ ನನ್ನ ಮಕ್ಕಳನ್ನ ಲೆಕ್ಕ ಹಾಕೊಳ್ಳಿ, ಹೋಗಿ ಬರೋಗು ಅಂತ ಕಳ್ಸೋರೆ ಗಂಡಂದ್ರೆ ಗಂಡದಿರೇ. ಯಾಕೆಂದ್ರೆ ಅವ್ರ ಕೆಲಸ ಬೇಕಾಗಿತ್ತು, ಎತ್ತಿ ಮಾನಕ್ಕಿಂತ ಅವ್ರ ಕೆಲಸ ಬೇಕಾಗಿತ್ತು.